ಕ್ರಿಕೆಟ್ ಬಾಲ್ ಸಪೋಟ ಗಿಡ. ಅದ್ರಲ್ಲೂ ತಳಿಗಳಿದೆಯಾ? ಸಪೋಟದಲ್ಲಿ ತುಂಬಾ ತಳಿಗಳಿದಾವೆ. ಕಾಲಿಪಟ್ಟಿ ಅಂತ ಒಂದಿದೆ, ಅದು ತುಂಬಾ ಚೆನ್ನಾಗಿ ರುಚಿ ಇದೆ. ಬಟ್ ಮಾರ್ಕೆಟ್ ಅಲ್ಲಿ ನಾವು ಬಂದಾಗ ಕೀಪಿಂಗ್ ಕ್ವಾಲಿಟಿ ಮೇನ್ ಮುಖ್ಯ ಆಗುತ್ತೆ. ಈ ಕ್ರಿಕೆಟ್ ಬಾಲ್ ಸಪೋಟ ಹಣ್ಣು ಕೆಡಲ್ಲ, ಇದು ಜಾಸ್ತಿ ಸೈಟ್ ಸೇಲ್ ಮಾಡ್ಬೋದು. ಅಗ್ರಿಕಲ್ಚರ್ಗೆ ಹೊಸೊಬ್ರು ಬಂದಿರ್ತಾರೆ, ಸಾಕಷ್ಟು ಜನ ಗೊತ್ತಿರಲ್ಲ, ಅವ್ರ ಕಡೆ ಒಂದು ಫಾಲ್ಟ್ ಆಗ್ತಾ ಇದೆ. ನರ್ಸರಿ ಅವರು ಸರಿಯಾಗಿ ಎಕ್ಸ್ಪ್ಲೈನ್ ಮಾಡಲ್ಲ. ಈ ಸಪೋಟ ಗಿಡ ಇಲ್ಲಿ ನೀವು ಏನು ಇದು ವಿಡಿಯೋ ಮಾಡ್ತಿದ್ದೀರಿ ನೋಡಿ, ಇದು ಈ ಕೆಳಗಡೆ ಇಲ್ಲೊಂದು ಚಿಗುರು ಬಂದಿದೆ ಇದೆಯಲ್ಲ, ಇದು ರೂಟ್ ಸ್ಟಾಕ್ ಗಿಡ, ಕಸಿ ಕಟ್ಟೋದಕ್ಕೆ ಬಳಸಿರೋಂಥ ಗಿಡ. ಇದ್ರ ಹೆಸರು ಕಿರ್ನಿ ಗಿಡ ಅಂತ. ಇದೊಂದು ಕಾಡು ಜಾತಿ ಗಿಡಕ್ಕೆ, ಕಿರ್ನಿ ಗಿಡಕ್ಕೆ ಮೇಲ್ಗಡೆ ಸಪೋಟ ಗಿಡನ ಕಸಿ ಕಟ್ತಾರೆ. ಗಿಡಕ್ಕೆ ಸಪೋಟ ಗಿಡನೇ ಕಸಿ ಕಟ್ಟಲ್ಲ. ಯಾವ ತಳಿಗೆ ಯಾವ ಹಣ್ಣಿನ ಸಾಯನ ಕಸಿ ಕಟ್ಟಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ, ಅದನ್ನ ನೋಡ್ಕೊಂಡು ಕಸಿ ಕಟ್ಟಬೇಕಾದ್ರೆ ಪರ್ಟಿಕ್ಯುಲರ್ ಅವಕೆ ಮಾಡ್ತಾ ಹೋಗ್ತಾರೆ. ಈಗ ಸಪೋಟ ಗಿಡನ ಇಲ್ಲಿ ಕಿರ್ನಿ ಗಿಡ ಕಟ್ಟಿದ್ದಾರೆ, ಇಲ್ಲಿ ಕೆಳಗಡೆ ಚಿಗುರು ಬಂದಿದೆ. ಇಲ್ಲಿ ಇದೆಯಲ್ಲ, ಇದು ನೋಡಕ್ ಸಪೋಟ ಎಲೆ ತರನೇ ಇದೆ. ಸಪೋಟ ಎಲೆಗಿಂತ ಶೈನಿಂಗ್ ಇದೆ. ಅಂದ್ರೆ ಇದು ಸಪೋಟ ಬಿಡಲ್ಲ, ಇದು ಸಪೋಟ ಬಿಡಲ್ಲ. ಇದು ಬಿಟ್ರೆ ಮುಗೀತದು. ಈ ಮೇಲ್ಗಡೆ ಏನಿದೆ ಈ ಸಪೋಟ ಗಿಡದಿದು ಅದಲ್ಲೇ ಇರುತ್ತೆ, ಇದೇ ದೊಡ್ಡ ಮರ ಆಗೋಗುತ್ತೆ. ಈ ಸಪೋಟ ಗಿಡ ತರಬೇಕಾದ್ರೆ ನಮ್ಮ ಬೇರೆ ಸೊಸಿಗೆ ಸಪೋಟ ಗಿಡನ ಕಿರ್ನಿ ಗಿಡ, ಅದ್ರ ಹೆಸರೇ ಕಿರ್ನಿ ಗಿಡ ಅಂತ. ಅದನ್ನು ಬೆಳೆಸ್ತಾರ ಅಥವಾ ಏನದು? ಕಿರ್ನಿ ಗಿಡ ಅದು ಕಸಿ ಕಟ್ಟಕ್ಕೋಸ್ಕರನೇ ರೆಡಿ ಮಾಡ್ಕೊತಾರೆ. ಇದನ್ನ ಕಸಿ ಕಟ್ಟಕ್ಕೋಸ್ಕರ ರೆಡಿ ಮಾಡ್ಕೊತಾರೆ. ಈ ಗಿಡ ಸಾಮಾನ್ಯವಾಗಿ ಒಂದು 30 ರೂಪಾಯಿ ಇರುತ್ತೆ. ಇದಕ್ಕೆ ಸಪೋಟ ಗಿಡ ಕಸಿ ಕಟ್ಕೊತಾರೆ. ಈ ಚಿಗುರುಗಳು ಬರ್ದೋ ರೀತಿ ನೋಡ್ಕೋಬೇಕು. ಈಗ ಈ ಚಿಗುರಿದೆಯಲ್ಲ, ಇದನ್ನ ಕಿತಾಕಬೇಕು. ಇದನ್ನ ನಾವು ಕಿತಾಕ್ತಾನೆ ಇದನ್ನ ಏನಾದ್ರು ಬಿಟ್ರೆ, ರೈತರನ್ನ ಸರಿಯಾಗಿ ಗೈಡ್ ಮಾಡ್ದಾನೆ ಗಿಡ ಕೊಟ್ರೆ, ಈ ಗಿಡ ಸಪೋಟ ಗಿಡ ಎಲ್ಲೇ ಇರುತ್ತೆ, ಇದೇ ದೊಡ್ಡ ಮರ ಆಗೋಗುತ್ತೆ. ಜನ ಏನ್ ಅನ್ಕೊಳ್ತಾರೆ, ಸಪೋಟ ಮರ ಬೆಳೆದಿದೆ, ಸಪೋಟ ಹಣ್ಣು ಬಿಡ್ತಿಲ್ಲ ಅನ್ಕೋತಾರೆ. ಬಟ್ ಇದು ಕಿರ್ನಿ ಗಿಡ ಆಗಿರುತ್ತೆ, ಸಪೋಟ ಗಿಡ ಆಗಿರಲ್ಲ. ಅಂದ್ರೆ ಅದು ಬೇರೆ ಗಿಡಕ್ಕೆ ಬೇರೆ ಕಸಿ ಕಟ್ಟ. ಹೌದೌದು, ಕಿರ್ನಿ ಗಿಡ ಕಸಿ ಕಟ್ಟಿರ್ತಾರೆ. ಕಿರ್ನಿ ಗಿಡ ಕಸಿ ಕಟ್ಟೋದ್ರಿಂದ ಏನ್ ಪ್ಲಸ್ ಪಾಯಿಂಟ್ ಅಂದ್ರೆ, ಸಪೋಟ ಮೇಲ್ಗಡೆ ಸಪೋಟ ಗಿಡ ತುಂಬಾ ಚೆನ್ನಾಗಿ ಬೆಳೀತದೆ, ಯಾವುದೇ ನೀರಿನ ಅವಶ್ಯಕತೆ ಇರಲ್ಲ, ತುಂಬಾ ಹೆಲ್ತಿಯಾಗಿ ಬೆಳೀತದೆ, ಸ್ಟ್ರಾಂಗ್ ಆಗಿ ಬೆಳೀತದೆ. ಹಾಗಾಗಿ ಕಿರ್ನಿ ಗಿಡಕ್ಕೋಸ್ಕರನೇ ಕಿರ್ನಿ ಗಿಡದಲ್ಲೇ ಕಸಿ ಕಟ್ಟುತ್ತದೆ ಸಪೋಟ ಗಿಡನ. ಆಮೇಲೆ ಸಪೋಟ ಗಿಡ ಏನ್ ಕಸಿ ಕಟ್ತಾರೆ, ಇದು ಫಸ್ಟ್ ಯಾವಾಗ ಬಿಡುತ್ತೆ ಅನ್ಬಿಟ್ಟು ಎಲ್ಲ ಸಾಮಾನ್ಯವಾಗಿ ಕೇಳ್ತಿರ್ತಾರೆ. ಈ ಮೇಲ್ಗಡೆದು ಸಯಾನನ್ನ ಕಸಿ ಕಟ್ಟಿರೋದ್ರಿಂದ ಸಪೋಟ ಗಿಡ ಮೊದ್ಲೇ ಫಸ್ಲಿ ಬಿಡುತ್ತೆ. ಎಲೆ ಫಸ್ಲಿ ಬಂದಿದೆ. ಎಲೆ ಇಲ್ಲಿ ಕಾಯಿ ಇದೆ, ನಿಮ್ಗೆ ಈ ಕಡೆ ನೋಡಿದ್ರೆ ಇಲ್ಲಿ ಫ್ಲವರಿಂಗ್ ಇದೆ, ಎಲೆ ಕಾಯಿ ಬಂದಿದೆ, ಅದು ಚಿಕ್ಕ ಗಿಡದಲ್ಲೇ. ಈಗ ನಾವ್ ಏನ್ ಮಾಡ್ಬೇಕು ಅಂದ್ರೆ, ಗಿಡ ನಮ್ಗೆ ಬೆಳಿಬೇಕು. ಇಲ್ಲಿರೋ 1 ಕಾಯಿ 2 ಕಾಯಿ 4 ಕಾಯಿನೇ ನೋಡ್ಕೊಂಡು ಕೂತ್ಕೊಳಕ್ಕಾಗಲ್ಲ. ನಮ್ ಗಿಡ ಬೆಳೆಸ್ಕೊಳ್ಳೋದು ಮೇನ್ ಫಸ್ಟ್ ಇಂಪಾರ್ಟೆನ್ಸ್ ಅನ್ನ ಕೊಡ್ಬೇಕಾಗತ್ತೆ. ಆ ಉದ್ದೇಶಕ್ಕೋಸ್ಕರ ಈ ತರ ಕಾಯಿಗಳನ್ನ ಕಿತ್ತಾಕಬೇಕು. ಇನ್ನೂ ಬೆಸ್ಟ್ ಅಂದ್ರೆ ಈ ತರ ಹೂ ಇದ್ದಾಗ್ಲೇ ಕಿತ್ತಾಕೊಂಡ್ಬಿಡ್ಬೇಕು. ಕಿತ್ತಾಕೊಂಡಾಗ ಗಿಡ ಡೆವಲಪ್ ಆಗುತ್ತೆ. 1-2 ವರ್ಷ ಆದ್ಮೇಲೆ ಬಿಟ್ರೆ ಆಮೇಲೆ ತುಂಬಾ ಚೆನ್ನಾಗಿ ಫಸಲು ಬಿಡ್ತಾ ಹೋಗುತ್ತೆ. ಈ ಕೊಂಬೆ ಕಸಿ ಕಟ್ಟಿರೋದ ಅಥವಾ ಗಿಡನ ಇದ್ರದ? ಕಸಿ ಕಟ್ಟಿರೋದೆ. ಸಪೋಟ ಗಿಡ ಎಲ್ಲ ಕಸಿ ಕಟ್ಟೆ ಬರೋ ಅಂತದ್ದು. ಕಿರ್ನಿ ಗಿಡಕ್ಕೆ ಕಸಿ ಕಟ್ಟಿರ್ತಾರೆ. ಈಗ ನಾನು ಏನ್ ಕಿತ್ತಾಕ್ತಾ ಇದ್ದೀವಿ ಕೆಳಗಡೆ ಬಂದು ಚಿಗುರು ಆ ತರದು. ವೀಕ್ಷಕರೇ, ನಮ್ಮ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಆ ವಿಡಿಯೋಸ್ನ ಲೈಕ್ ಮಾಡ್ರಿ. ಅದೇ ರೀತಿ ನಮ್ಮ RJ ದುನಿಯಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಮ್ಮನ್ನ ಪ್ರೋತ್ಸಾಹಿಸಿ ಅಂತೇಳಿ ನಾನು ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ.